ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KCET ರ್ಯಾಂಕ್ ಆಧರಿಸಿ ಹಂಚಿಕೆ ಮಾಡುವಂತಹ ವಿವಿಧ ವೃತ್ತಿಪರ ಕೋರ್ಸುಗಳ ಎರಡನೇ ಸುತ್ತಿನ ಫಲಿತಾಂಶ ಹಾಗೂ ನೀಟ್ ರ್ಯಾಂಕ್ ಆಧರಿಸಿ ಹಂಚಿಕೆ ಮಾಡುತ್ತಿರುವ ಮೆಡಿಕಲ್ ಮತ್ತು ಡೆಂಟಲ್ನ ಮೊದಲನೇ ಸುತ್ತಿನ ಫಲಿತಾಂಶವನ್ನು ನಾವು ರಿಲೀಸ್ ಮಾಡಿದ್ವಿ. ಈ ಹಿಂದೆ ನಾವು ಹೇಳಿದ್ವಿ ಮೆಡಿಕಲ್ಲು ಡೆಂಟಲ್ಲು ನಾವು ಆಲ್ ಇಂಡಿಯಾದಕ್ಕೆ ಲಿಂಕ್ ಮಾಡ್ಕೊಂಡು ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ಮಾಕ್ ರಿಸಲ್ಟನ್ನು ಸಹ ಬಿಟ್ವಿ. ಈಗ ನಾನು ಈ ಎರಡನೇ ಸುತ್ತಿನ ಫಲಿತಾಂಶ ಪಬ್ಲಿಷ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತನ್ನುವಂಥದ್ದು ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ಲಿಕ್ಕೆ ನಾನು ಹಾಜರಿದ್ದೀನಿ. ತಮಗೆಲ್ಲ ಗೊತ್ತಿರುವಂತೆ AICTE ಅವರು ಸೆಪ್ಟೆಂಬರ್ 14ನೇ ತಾರೀಕು ಒಳಗಡೆ ನಮ್ಮ ಟೆಕ್ನಿಕಲ್ ಕೋರ್ಸಸ್ ವಿಶೇಷವಾಗಿ ಇಂಜಿನಿಯರಿಂಗಿಂದೆಲ್ಲ ಕೌನ್ಸಿಲಿಂಗ್ ಮುಗಿಸುವಂಥದ್ದಕ್ಕೆ ನಿರ್ದೇಶನವನ್ನು ನೀಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ನಾವು 3 ರೌಂಡ ಪ್ರತಿ ವರ್ಷ ಮಾಡುವಂಥದ್ದು ಈ ಕೋರ್ಸ್ಗಳಿಗೆ. ಇನ್ನೂ ನಾವು 2ನೇ ರೌಂಡಿಂದ ಅಡ್ಮಿಷನ್ಸೇ ಮುಗ್ದಿಲ್ಲ. ಈಗ ಆಲ್ರೆಡಿ ನಾವು 24ನೇ ತಾರೀಕಲ್ಲಿ ಇದ್ದೀವಿ. ಹಾಗಾಗಿ ನಾವು ಈಗ ಒಂದು ತೀರ್ಮಾನ ಮಾಡಿದ್ದೀವಿ. ಇದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಎರಡನೇ ಸುತ್ತಿಂದು ಫಲಿತಾಂಶ ಏನು ಪ್ರಕಟ ಮಾಡಿದ್ದೀವಿ, ನಾನು ಈ ಹಿಂದಿನ ವಿಡಿಯೋದಲ್ಲಿ ಹಿಂದಿನ ಎಲ್ಲ ನಮ್ಮ ಮಾರ್ಗಸೂಚಿಗಳಲ್ಲಿ ಹೇಳಿದ್ದೀವಿ, ನೀಟ್ ರ್ಯಾಂಕ್ ಆಧರಿಸಿ ಹಂಚಿಕೆ ಮಾಡುವ ಮೆಡಿಕಲ್ ಡೆಂಟಲ್ ಸೀಟ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕೋರ್ಸುಗಳ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳಿದ್ದೀನಿ. ಅದು ತಮಗೆ ನೆನಪಿದೆ ಅಂತ ಭಾವಿಸ್ತೀನಿ. ಈಗ ಸಹ ನಾನು ಹೇಳ್ತಿರುವಂಥದ್ದು ನೀಟ್ ಆಧರಿಸಿ ಮೆಡಿಕಲ್ ಡೆಂಟಲ್ಲಿ ಹೊರತುಪಡಿಸಿ ಉಳಿದಿದ್ದೇನಿದೆ, ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರ್ ರಿಲೇಟೆಡ್ ಇರುವಂಥದ್ದು, ನರ್ಸಿಂಗು, ಇದೆಲ್ಲದಕ್ಕೆ ಚಾಯ್ಸ್ 1 ಮತ್ತು 4 ಮಾತ್ರ ಇರುತ್ತೆ. ಚಾಯ್ಸ್ 1 ಹಾಕಿದರೆ ಹಣ ಕಟ್ತೀರಾ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಹಾಕ್ತೀರಾ. ಚಾಯ್ಸ್ 4 ಹಾಕಿದರೆ ನಮ್ಮ ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತೀರಾ. ಯಾರಿಗೆ ಸೀಟೇ ಸಿಕ್ಕಿಲ್ಲ ತಾವು ಸಿಸ್ಟಮ್ ಒಳಗಡೆ ಇರ್ತೀರ, ತಮ್ಮದೇನೂ ಆಕ್ಷನ್ ಇರಲ್ಲ. ಇಲ್ಲಿ ಮೆಡಿಕಲ್ಲು ಡೆಂಟಲ್ ಅವ್ರು ಏನು ಮಾಡಬೇಕಪ್ಪ? ಓಕೆ, ತಮಗೆಲ್ಲ ಗೊತ್ತಿರುವಂತೆ MCC ಅವ್ರದ್ದು ರಿಸಲ್ಟು ತಮ್ಗೆ ಗೊತ್ತು. ಮುಂದೂಡಿ ಫೈನಲಿ MCC ಅವ್ರದ್ದು ರಿಸಲ್ಟ್ ಬಂದಿದೆ. ಸಾಮಾನ್ಯವಾಗಿ MCCನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಂಥ ವಿದ್ಯಾರ್ಥಿಗಳು ಸೇಮ್ ಇದ್ದಾರೆ. ಈ ರಾಜ್ಯಕ್ಕೆ ಬಂದು ಓಪನ್ ಕೆಟಗರಿನಲ್ಲಿ ಭಾಗವಹಿಸಿರುವಂತಹ ಅಕ್ಕಪಕ್ಕದ ರಾಜ್ಯದ ವಿದ್ಯಾರ್ಥಿಗಳೂ ಇದ್ದಾರೆ. ಅವರ ರಾಜ್ಯದಲ್ಲೂ ಅವರು ಭಾಗವಹಿಸಿರ್ತಾರೆ. ಈ ವಿದ್ಯಾರ್ಥಿಗಳಿಗೆ ನಾನು ಈ ಹಿಂದೆನೇ ಹೇಳಿದ್ದೆ, ನೀವು ಫ್ರೀ ಎಕ್ಸಿಟ್ ಆಗಿ ಹೋಗಬಹುದು, ನಿಮಗೊಂದು ಅವಕಾಶ ಕೊಡಬೇಕು ಅಂತ. ಈಗ ನಾನು ಮತ್ತೆ ಆ ನಿರ್ಧಾರ ಮಾಡಿದ್ದೀನಿ. ಏನು ಅಂತಂದರೆ, ಮೆಡಿಕಲ್ಲು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸೀಟ್ ಪಡೆದಿರುವಂತಹ ವಿದ್ಯಾರ್ಥಿಗಳು MCCನಲ್ಲಿ ಸಹ ಸೀಟನ್ನು ಪಡೆದಿದ್ದೀರಾ. ವಿಶೇಷವಾಗಿ ಇಲ್ಲಿ ಸೀಟ್ ಪಡೆದಿರುವಂಥವರು MCCನಲ್ಲಿ ಸಹ ತಾವು 20 ಲಕ್ಷ ಆಸ್ಪಾಸಿನ ಫೀಸಿಂದು ಶುಲ್ಕ ಪಡೆದಿರ್ತೀರ. ನೀವು ಈಗ ತೀರ್ಮಾನ ಮಾಡೋ ಅವಕಾಶ ಇದೆ. ನಮ್ಮದು ಬಂದಿದೆ, ಅವ್ರದ್ದೂ ಬಂದಿದೆ. ಮತ್ತು MCC ಅವರು ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಸೀಟ್ಗಳಿಗೆ ಸಹ ಅಲಾಟ್ ಮಾಡಿದ್ದಾರೆ. ಸುಮಾರು ವಿದ್ಯಾರ್ಥಿಗಳು ನನ್ನ ಪಟ್ಟಿಯಲ್ಲೂ ಇದ್ದಾರೆ, MCC ಪಟ್ಟಿಯಲ್ಲೂ ಇದ್ದಾರೆ. ನಾನು ಅವ್ರುಗಳಿಗೆ ವಿನಂತಿ ಮಾಡ್ಕೊಳ್ಳುವಂಥದ್ದು ಏನು ಅಂದರೆ, ಫೀಸು ನಮ್ಮದು ಅವ್ರದ್ದು ಸೇಮ್ ಇದೆ, ತಾವು ಅಲ್ಲಿ ಅಡ್ಮಿಷನ್ ತಗೊಳ್ಬೇಕು. ಕೆಲವೊಮ್ಮೆ ಓಕೆ, ನಮ್ಮದು ಕಾಲೇಜು ತುಂಬ ಚೆನ್ನಾಗಿದೆ, ಅಲ್ಲಿ ನಿಮಗೆ ಚೆನ್ನಾಗಿಲ್ಲ, ನಮ್ಮಲ್ಲೂ ತಗೊಳ್ಳಿ, ನಾನು ಫೋರ್ಸ್ ಮಾಡಿ ನೀವು ಹೋಗಲೇಬೇಕು ಅಂತ ಹೇಳ್ತಿಲ್ಲ. ಆದರೆ ಒಂದು ವೇಳೆ ಸೇಮ್ ಕಾಲೇಜು ನಮ್ಮಲ್ಲೂ ಸಿಕ್ಕಿದೆ, ಅಲ್ಲೂ ಸಿಕ್ಕಿದೆ, ದಯಮಾಡಿ ಅಲ್ಲೇ ತಗೊಳ್ಳಿ, ನಮ್ಮಲ್ಲಿ ಯಾಕೆ ತಗೊಳ್ತೀರಾ ಅನ್ನೋ ನನ್ನ ವಿನಂತಿ ಅಷ್ಟೇ. ಇದು ಒತ್ತಾಯ ಅಲ್ಲ. ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ ವಿನಂತಿ. ನೀವೇನಪ್ಪ ಮಾಡಬೇಕು, ನಿಮಗೆ ಓನ್ಲಿ 1 ಆಪ್ಷನ್, ಚಾಯ್ಸ್ 4 ಫ್ರೀ ಎಕ್ಸಿಟ್ ಮಾತ್ರ ಎನೇಬಲ್ ಮಾಡ್ತೀವಿ ಮೆಡಿಕಲ್ ಆ್ಯಂಡ್ ಡೆಂಟಲ್ ಅವರಿಗೆ. ತಾವು ಹೊರಗಡೆ ಹೋಗೋದಾದರೆ ಹೋಗಿ. ಉದಾಹರಣೆಗೆ ಒಂದು 200-300 ಸೀಟ್ಗಳೇನಾದ್ರೂ ವಿದ್ಯಾರ್ಥಿಗಳು ಹೊರಗಡೆ ಹೋದರೆ ನಾನು ಮೆಡಿಕಲ್ಲು ಡೆಂಟಲನ್ನು ರೀರನ್ ಮಾಡ್ತೀನಿ. ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಕಂಡು ಬರುತ್ತೆ. ಸರ್, ನಾನು ಮೆಡಿಕಲ್ ಆಸ್ಪರೆಂಟ್ ಇದ್ದೀನಿ, ಇಂಜಿನಿಯರಿಂಗ್ ಸೀಟ್ ನನಗೆ ಸಿಕ್ಕಿದೆ, ನೀವು ಹೇಳ್ತಾ ಇದ್ದೀರಾ ಹೋಗಿ ಇಂಜಿನಿಯರಿಂಗ್ ಅಡ್ಮಿಷನ್ ಆಗು ಅಂತ. ಇಲ್ಲಿ MCC ಹೋಗೋ ವಿದ್ಯಾರ್ಥಿಗಳಿಗೆ ಹೊರಗಡೆ ಕಳಿಸ್ಬಿಟ್ಟು ನೀವು ರೀರನ್ ಮಾಡ್ತೀವಿ ಅಂತಂದಾಗ, ನಾನು ಇಂಜಿನಿಯರಿಂಗಿಂದ ನನಗೆ ಮೆಡಿಕಲ್ ಅಪ್ಗ್ರೇಡ್ ಆಗುತ್ತೆ ಸರ್, ನಾನು ಹೋಗಿ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಆಗಿ ನನಗೆ ಸಮಸ್ಯೆ ಆಗುತ್ತೆ. ನಮ್ಮ ಪರಿಸ್ಥಿತಿನೂ ತಾವು ಅರ್ಥ ಮಾಡ್ಕೊಳ್ಳಿ. ನಾವು ಹಿಂದಿನ ಎಲ್ಲ ಅನುಭವದಲ್ಲಿ ಈ ಥರ ಆ ಕಡೆ ಈ ಕಡೆ ಜಂಪ್ ಆಗುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 100-200 ವಿದ್ಯಾರ್ಥಿಗಳು ಮಾತ್ರ. ಅವರಿಗೋಸ್ಕರ ನಾನೇನಾದ್ರೂ ಮೆಡಿಕಲ್ ಡೆಂಟಲ್ ಹೊರಗೋಗೋರಿಗೆ ಬಿಟ್ಟು ಎಂಟೈರ್ ಡಾಟಾ ರನ್ ಮಾಡಿದರೆ ನನಗೆ 4 ಡೇಸ್ ಬೇಕು. ನಾನು ಇನ್ನೊಂದು ರೌಂಡ್ ಬೇರೆ ಕೋರ್ಸ್ಗಳಿಗೆ ಮಾಡಬೇಕು. ಅವರೇನು ಚಿಂತೆ ಮಾಡಬೇಡಿ. ನೀವು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವಂಥವರು
ತಾವು ಆ ಇಂಜಿನಿಯರಿಂಗ್ ಸೀಟ್ ಬಿಟ್ಟು ಕೊಡೋದಕ್ಕೆ ಕಾಲೇಜವ್ರು ಒಪ್ಪಿದ್ದಾರೆ, ಆ ಸೀಟನ್ನು ನಾನು 3rd ರೌಂಡಲ್ಲಿ ಹಾಕ್ತೀನಿ. ಇನ್ನೊಬ್ರು ಹೇಳ್ಬೋದು ನೀವು, ಸರ್ ಆ್ಯಕ್ಚುಲಿ ನಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಬೇಕಾಗಿತ್ತು, ನನಗೆ ಸಿಕ್ಕಿಲ್ಲ, ಸೆಕೆಂಡು ಪ್ರಿಯಾರಿಟಿ ಸಿಕ್ಕಿದೆ, ನೀವು ಹೇಳೋ ಹೊತ್ತಿಗೆ ನಾನು ಹೋಗಿ ಅಡ್ಮಿಷನ್ ಆಗ್ತಾಯಿದ್ದೀನಿ ಅನಿವಾರ್ಯವಾಗಿ. ಆ ಟಾಪ್ ಕಾಲೇಜಲ್ಲಿ ಇದ್ದವನಿಗೆ ನೀವು ರೀರನ್ ಮೆಡಿಕಲ್ ಡೆಂಟಲ್ ಮಾಡೋದ್ರಿಂದ ಅವನು ಮೆಡಿಕಲ್ಲಿಗೆ ಹೋಗ್ಬಿಡ್ತಾನೆ, ಆ ಸೀಟ್ ಉಳಿಯುತ್ತೆ, ಅದು ನನಗೆ ಅನ್ಯಾಯ ಆಗುತ್ತಲ್ಲ. ಡೋಂಟ್ ವರಿ, ನಿಮಗೆ ಅನ್ಯಾಯ ಆಗಲ್ಲ. ಸರ್ ಹೆಂಗೆ ಅನ್ಯಾಯ ಆಗಲ್ಲ ಸರ್? ಅನ್ಯಾಯ ಆಗಲ್ಲ. ಹೆಂಗೆ ಅಂತ ಹೇಳ್ತೀನಿ. ನಾನು 3ನೇ ಸುತ್ತು ಅಂದರೆ ಡೆಂಟಲ್ಲು ಮತ್ತು ಮೆಡಿಕಲ್ ಬಿಟ್ಟು 3ನೇ ಸುತ್ತು ನಾನು ಅನಿವಾರ್ಯ ಮಾಡಲೇಬೇಕು, ತಮ್ಗೆ ಗೊತ್ತಿದೆ. ನಾನು ಮಾಡುವಾಗ ಈ ಯಾವ್ಯಾವ ಕೋರ್ಸಲ್ಲಿ ಏನೇನು ಸೀಟು ಅಂತ ಅವೈಲಬಲ್ ಇದೆ ಅಂತನ್ನುವಂಥದ್ದು ನಾನು ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಮಾಡ್ತೀನಿ. ಉದಾಹರಣೆಗೆ, ನೀವು ವೆಟರ್ನರಿ ಆಸ್ಪಿರೆಂಟ್ ಇದ್ದೀರಾ, ಬಟ್ ಅನ್ಫಾರ್ಚುನೇಟ್ಲಿ ನಿಮಗೆ ಈಗ ಸಿಕ್ಕಿಲ್ಲ, ಬಟ್ ಬಾರ್ಡ್ರಲ್ಲಿದ್ದೀರಾ ನೀವು. ನಾನು ಹೇಳಿರೋ ಹೊತ್ತಿಗೆ ನೀವು ಹೋಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದೀರಾ. 1-2 ವೆಟರ್ನರಿ ಸೀಟ್ ಸಿಕ್ತು ಅಂತಂದ್ರೂ ನೀವು ಅಲ್ಲಿಗೆ ಜಂಪ್ ಆಗ್ತೀರಾ. ಓಕೆ, ನಾನು ಮೆಡಿಕಲ್ ಡೆಂಟಲ್ಲು ವಿದ್ಯಾರ್ಥಿಗಳಿಗೆ ರೀರನ್ ಮಾಡಿದಾಗ MCCಗೆ ಹೋಗೋ ವಿದ್ಯಾರ್ಥಿಗಳನ್ನ ಹೊರಗಡೆ ಕಳಿಸಿ ಯಾರಾದರೂ ಒಬ್ಬ ವೆಟರ್ನರಿ ವಿದ್ಯಾರ್ಥಿ ಮೆಡಿಕಲ್ ಸಿಕ್ಬೋದು, ಆವಾಗ ನೀವು ಅಲ್ಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಡೋಂಟ್ ವರಿ, ನೀವು 3ನೇ ಸುತ್ತಲ್ಲಿ ಬರಬೇಕು. ಬಟ್ ಇಲ್ಲೊಂದು ಜಾಗೃತಿ ವಹಿಸಬೇಕು ವಿದ್ಯಾರ್ಥಿಗಳು. ಕಳೆದ ವರ್ಷ ಏನಾಗಿದೆ, 3ನೇ ರೌಂಡ್ ಅಪ್ಗ್ರೇಡೇಷನ್ ಆಗುವಾಗ ನಾವು ಈ ಆನ್ಲೈನ್ ಸಿಸ್ಟಮ್ ಇರೋದ್ರಿಂದ ಕಾಲೇಜಿಗೆ ಸುಮ್ಮನೆ ಕೂತ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಸಿಗುತ್ತೋ ಬಿಡುತ್ತಾ ಅಂತ, ಸಿಕ್ಕಿದಾಗ ನಿಮ್ದು ಆಟೋಮೆಟಿಕ್ಕಾಗಿ ಅಲ್ಲಿ ಸಿಕ್ಕಿರೋದು ಕ್ಯಾನ್ಸಲ್ ಆಗಿಬಿಡುತ್ತೆ. ಎನಿವೆ ಅದು ನಾನು ಮುಂದಿನ 3rd ರೌಂಡು ಕೌನ್ಸಿಲಿಂಗ್ ಶುರು ಮಾಡುವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾನು ತಮಗೆ ಸಂಕ್ಷಿಪ್ತವಾಗಿ ಹೇಳುವಂಥದ್ದು ಇಷ್ಟೇ. 25ನೇ ತಾರೀಕು ಬೆಳಿಗ್ಗೆಯಿಂದ ತಾವು 4 ದಿವಸ ಅಂದರೆ 28ನೇ ತಾರೀಕಿನ ತನಕ ನಾನು ನಿಮಗೆ ಅವಕಾಶ ಕೊಡ್ತಾಯಿದ್ದೀನಿ. ಯಾರಿಗೆ? ಅಡ್ಮಿಷನ್ ಆಗೋರಿಗೆ ದಯಮಾಡಿ CET ರ್ಯಾಂಕ್ ಆಧರಿಸಿ ಏನಿದ್ದೀರಾ ತಾವು ಅಡ್ಮಿಷನ್ ಆಗಿ. 25 ಮತ್ತು 26ನೇ ತಾರೀಕು 2 ದಿವಸ ನಾನು ಫ್ರೀಯಾಗಿ ನಮ್ಮಿಂದ ಹೋಗುವ, ಯಾವುದು ಪೆನಾಲ್ಟಿ ಇಲ್ಲ, ಮತ್ತೊಂದು ಏನೂ ಇಲ್ಲ. ತಾವು MCCನಲ್ಲಿ ಸಿಕ್ಕಿ ಹೋಗುವಂಥವರು ದಯಮಾಡಿ ಹೋಗಿ ಅನ್ನುವಂಥದ್ದು ನನ್ನ ವಿನಂತಿ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಸಿಂಪಲ್ಲು. ಮೆಡಿಕಲ್ಲು ಡೆಂಟಲ್ ಅವರು 25, 26ನೇ ತಾರೀಕು MCCನಲ್ಲಿ ಸಿಕ್ಕಿದ್ದು ಅಥವಾ ನಿಮ್ಮ ಬೇರೆ ರಾಜ್ಯಗಳಲ್ಲಿ ಸಿಕ್ಕಿದ್ದು ತಾವು ಹೋಗುವಂಥದ್ದಕ್ಕೆ ಬಯಸುವಂಥವರು ಫ್ರೀಯಾಗಿ ಚಾಯ್ಸ್ 4 ಹಾಕಿ ಹೋಗಿ. ಉಳಿದಂತಹ ಕೋರ್ಸಿನ ವಿದ್ಯಾರ್ಥಿಗಳು 28ನೇ ತಾರೀಕಿನ ತನಕ ಅಡ್ಮಿಷನ್ ಆಗುವಂಥದ್ದಕ್ಕೆ ವ್ಯವಸ್ಥೆ ಮಾಡಿ. ಸರ್ ಏನು ಸರ್ 4 ದಿನ ಟೈಮ್ ಸಾಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ, ನಾವು ಇನ್ನೊಂದು ರೌಂಡ್ ಮಾಡಬೇಕು ಬೇರೆ ಕೋರ್ಸಿಗೆ. ಟೈಮ್ ಸಾಕಷ್ಟು ಆಗಿಬಿಟ್ಟಿದೆ, ತಮಗೆಲ್ಲ ಗೊತ್ತಿದೆ. ತಾವು ಕಾಲೇಜಿಗೆ ಹೋಗುವಂಥದ್ದಕ್ಕೆ ಏನು ಕ್ಲೈಮ್ಡ್ ಕ್ಯಾಟಗರಿ, ನಿಮಗೆ ಸೀಟ್ ಅಲಾಟೆಡ್ ಕ್ಯಾಟಗರಿ ದಾಖಲೆಗಳನ್ನ ತಗೊಂಡು ಹೋದರೆ ಸಾಕು, ನಿಮ್ದು ಅಡ್ಮಿಷನ್ ಆಗಿಬಿಡುತ್ತೆ. ಹಾಗಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ. ಆನ್ಲೈನ್ ಪೇಮೆಂಟ್ ಇದೆ. ಆಮೇಲೆ ಯಾರು ಈ ಒಂದು 100-200 ವಿದ್ಯಾರ್ಥಿಗಳು ಸ್ವಲ್ಪ ಆ ಕಡೆ ಹೋಗಿ ಈ ಕಡೆ, ಅದು ಏನು ಚಿಂತೆ ಮಾಡಬೇಡಿ. ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಕಟ್ಟುವಂಥ ಶುಲ್ಕ ನಮ್ಮ ಬಳಿ ಇರುತ್ತೆ, KE ಅವ್ರ ಹತ್ರನೇ. ನೀವು ಕಾಲೇಜಿಗೆ ಜಸ್ಟ್ ಕಾಲೇಜ್ ಹಾಸ್ಟೆಲ್ ಫೀಸು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಆದರೆ ಸ್ಕಿಲ್ ಲ್ಯಾಬ್ ಫೀಸ್ ಅಂತ ಏನೊಂದು ತಗೊಳ್ತಾರೆ ಬಿಟ್ಟರೆ ಬೇರೆ ಯಾವುದು ತಗೊಳಲ್ಲ. ಅವರು ಸಹ ಫ್ರೀಯಾಗಿ ಹೊರಗಡೆ ಕಳಿಸ್ಕೊಡುವಂಥದ್ದಕ್ಕೆ ಸರ್ಕಾರಕ್ಕೆ ಒಪ್ಪಿದ್ದಾರೆ. ಹಾಗಾಗಿ ನೀವು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ತಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ದಯಮಾಡಿ ಈ ಒಂದು ವ್ಯವಸ್ಥೆನ 25 ಮತ್ತು 26 ಫ್ರೀ ಎಕ್ಸಿಟ್ MCCನಲ್ಲಿ ಸೀಟ್ ತಗೊಂಡಿರೋರು, 25ರಿಂದ 28 ತನಕ CET ಕೋರ್ಸ್ಗಳಲ್ಲಿ ಅಡ್ಮಿಷನ್ನಿಗಿರುವಂಥದ್ದು ತಾವು ಮಾಡ್ತೀರಾ ಅಂತ ಭಾವಿಸಿದ್ದೀನಿ. NRI ಒಳಗಡೆ ಯಾರು ಸೀಟ್ ತಗೊಂಡಿದ್ದೀರಾ ತಮಗೆಲ್ಲ ಗೊತ್ತಿದೆ. ಕಳೆದ ವರ್ಷದಿಂದ ನಾವು ನಿಮಗೆ ಯಾರು ಸ್ಪಾನ್ಸರ್ ಮಾಡ್ತೀವಿ ಅಂತ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅವರ ಅಕೌಂಟಿಂದನೇ ನಾವು ಹಣವನ್ನು ಸ್ವೀಕರಿಸುವಂಥದ್ದು. ಅದು ಡಾಲರ್ಸಲ್ಲಾದ್ರೂ ಕೊಡಿ ಅಥವಾ ಅವ್ರ ಅಕೌಂಟು ಇಂಡಿಯಾದಲ್ಲೊಂದು NRE ಅಕೌಂಟ್ ಅಂತ ಮಾಡಿರ್ತಾರೆ, ಅವರಿಂದ ನೀವು ನಮಗೆ ಹಣ ಕೊಡಬೇಕಾಗತ್ತೆ. ಸುಮ್ಮನೆ ನೀವು ಅವರು ಬರೀ ಒಂದು ವೈಟ್ ಪೇಪರಲ್ಲಿ ಒಂದು ಎಂಬಸಿ ಇದರಲ್ಲಿ ಪೇಪರಲ್ಲಿ ನಾನು ಸ್ಪಾನ್ಸರ್ ಮಾಡ್ತಾಯಿದ್ದೀನಿ ಅಂತ ಲೆಟ್ರ್ ಕೊಟ್ಬಿಟ್ಟು ಅಷ್ಟಕ್ಕೆ ಅವ್ರದ್ದು ಮುಗೀತು, ನೀವು ತಗೊಂಡು ಬಂದು ನಮಗೆ ದುಡ್ಡು ಕಟ್ಟುವಂಥದ್ದಕ್ಕೆ ಇಲ್ಲ. ಸ್ಪಾನ್ಸರರೇ ದುಡ್ಡು ಕೊಟ್ಟಬೇಕಾಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈಗ ಸರ್ ನಾನು ಆಪ್ಷನ್ ಚೇಂಜ್ ಮಾಡ್ತೀನಿ, LM ಹಾಕ್ತೀನಿ ಮರ್ತೋಗಿತ್ತು, RM ಹಾಕ್ತೀನಿ, ನೋ, ಯಾರಿಗೆ ಅವಕಾಶ ಇಲ್ಲ. ದಯಮಾಡಿ ಸಹಕಾರ ಕೊಡಬೇಕು. ನಾವು ಕೊಡುವಂಥ ಎಲ್ಲ ಅವಕಾಶಗಳನ್ನ ಕೊಟ್ಟಿದ್ದೀವಿ. ಮಾರ್ಕ್ ರಿಸಲ್ಟ್ ಆದಮೇಲೆ ಲಿಂಕ್ ಮಾಡೋದಕ್ಕೆ ಸಹ ನಾವು ಅವಕಾಶ ಕೊಟ್ಟಿದ್ದೀವಿ. ಇದಕ್ಕಿಂತ ಯಾರು ಹೆಚ್ಚಿನ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಏನೋ ಪಬ್ಲಿಷ್ ಮಾಡಿದ್ದೀವಿ ಲಿಸ್ಟು, ಇದ್ರ ಹೊರಗಡೆ ಹೋಗೋರಿಗೆ ಬಿಟ್ಟು ನಾವು ರನ್ ಮಾಡುವಂಥದ್ದು. ಇದರಲ್ಲಿ ಕನ್ನಡ
ಪರೀಕ್ಷೆ ಬರೆದಂಥವ್ರು ಅಂದರೆ ರೀಸೆಂಟಾಗಿ ಪರೀಕ್ಷೆ ಬರೆದಂಥವ್ರು ಒಂದು 24-25 ವಿದ್ಯಾರ್ಥಿಗಳು ತಾಂತ್ರಿಕ ಕಾರಣದಿಂದ ಅವರು ಈ ನಮ್ಮ ಕನ್ನಡಿಗರು ಕೋಟಾದೊಳಗಡೆ ಅಲಾಟ್ ಆಗಿಲ್ಲ ಅನ್ನುವಂಥದ್ದು ನಮಗೆ ಅಬ್ಜೆಕ್ಷನ್ ಬಂದಿದೆ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದು ನಮ್ಮಿಂದ ತಪ್ಪಾಗಿದ್ದರೆ ಅವ್ರು ಮಾತ್ರ ಒಳಗಡೆ ಇರ್ತಾರೆ ಅಷ್ಟೇ. ಅದು ಸರಿಪಡಿಸುವಂಥದ್ದು ತಾಂತ್ರಿಕ ಕಾರಣ ನಮ್ಮದಿರುತ್ತೆ. ಅದು ಬಿಟ್ಟು ಸರ್ ಹೆಂಗಿದ್ರು ನೀವು ರೀರನ್ ಮಾಡ್ತಿರಲ್ಲ ಸರ್, ನಂದೊಂದು LM ಸೇರಿಸಿ ಸರ್, ಹೆಂಗಿದ್ರು ರೀರನ್ ಮಾಡ್ತೀರಾ ಸರ್ ನೀವು, ನಾನೊಂದು ಆಪ್ಷನ್ ಮೇಲೆ ಕೆಳಗೆ ಮಾಡ್ತೀನಿ, ನೋ, ಯಾವುದಕ್ಕೆ ಅವಕಾಶ ಇಲ್ಲ. ದಯಮಾಡಿ KA ಕಡೆ ಬರೋಕ್ಕೆ ಹೋಗಬೇಡಿ, ಫೋನ್ ಮಾಡಬೇಡಿ, ಮೇಲ್ ಮಾಡಬೇಡಿ, ಅವಕಾಶ ಇರಲ್ಲ. ಓನ್ಲಿ ಹೊರಗಡೆ ಹೋಗೋವರಿಗೆ ಕಳಿಸ್ಕೊಟ್ಟು ಆ ಸೀಟ್ಗಳನ್ನ ಹಾಕ್ಕೊಂಡು ನಾವು ರೀರನ್ ಮಾಡುವಂಥವ್ರು ಇದ್ದೀವಿ. ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡಿರೋ ವಿದ್ಯಾರ್ಥಿಗಳು, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೈಮ್ ಮಾಡಿರುವಂತಹ ಮೆಡಿಕಲ್ಲು ಡೆಂಟಲ್ ವಿದ್ಯಾರ್ಥಿಗಳು ತಾವು ತಮಗೆಲ್ಲ ಗೊತ್ತಿರುವಂತೆ ತಮ್ಮ HM ಇಂದ ಪ್ರಮಾಣ ಪತ್ರ ತಗೊಂಡು BUO ಇಂದ ಕೌಂಟ್ರ್ ಸೈನ್ ಮಾಡಿರ್ತೀರ. ಮತ್ತು PU ನಲ್ಲಿ ಪ್ರಿನ್ಸಿಪಲಿಂದ ತಾವು ಪ್ರಮಾಣ ಪತ್ರವನ್ನು ತಗೊಂಡ್ಬಿಟ್ಟು ತಾವು DDPU ಇಂದ ಕೌಂಟ್ರ್ ಸೈನ್ ಮಾಡಿರ್ತೀರ. ಇದು ಎರಡೂ ಪ್ರಮಾಣ ಪತ್ರಗಳು ಈ ಕೆಟಗರಿ ಒಳಗಡೆ ಸೀಟ್ ತಗೊಂಡಿರುವಂಥವ್ರು ಕಾಲೇಜಿಗೆ ಅಡ್ಮಿಷನ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಕೊಡಬೇಕು. ತಾವು ಇಲ್ಲ ಸರ್ ನಮ್ಮ ಹತ್ರ ಪ್ರಮಾಣ ಪತ್ರ ಇರಲಿಲ್ಲ, ಏಕೆಂದರೆ ಹಿಂದೆಲ್ಲ ಕಾಲೇಜ್ಗಳಲ್ಲೇ ವೆರಿಫೈ ಆಗಿರುವಾಗ ತಾವೇನಾದರೂ ಮ್ಯಾನೇಜ್ ಮಾಡಿರ್ಬೋದು, ಅಥವಾ ನೀವು ಕನ್ವಿನ್ಸ್ ಆಮೇಲೆ ತಂದು ಕೊಡ್ತೀವಿ ಅಂತ. ಬಟ್ ಆದರೆ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ, ನೀವು ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತೀರಾ. ಹಾಗಾಗಿ ದಯಮಾಡಿ RM ಮತ್ತು LM ಕ್ಲೈಮ್ ಮಾಡಿರುವಂಥವರು ಈ ವ್ಯವಸ್ಥಿತವಾಗಿ ಈ ಒಂದು ದೃಢೀಕರಣ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಅಡ್ಮಿಷನ್ ಸಮಯದಲ್ಲಿ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು. ಇದು ಕಡ್ಡಾಯವಾಗಿರುತ್ತದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮೆಡಿಕಲ್ ಡೆಂಟಲ್ದು ಅಡ್ಮಿಷನಿಗೆ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್ ಅಡ್ಮಿಷನ್ನು, ವೆಟರ್ನರಿ, ಅಗ್ರಿಕಲ್ಚರ್ ಯಾವುದೇ ಇರ್ಬೋದು. ದಯಮಾಡಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ತಾವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರೂರಲ್ ಎಸ್ ಅಂತೇಳಿದ್ದೀರಾ, ಕಾಲೇಜಲ್ಲಿ ವೆರಿಫೈ ಮಾಡಿದ್ದೀರಾ, ನೀವು ರೂರಲ್ ಸರ್ಟಿಫಿಕೇಟ್ ನಿಗದಿತ ನಮೂನೆಯಲ್ಲಿ ಅಡ್ಮಿಷನ್ ಆಗುವಾಗ ಕೊಡಬೇಕು. ಗ್ರಾಮೀಣ ಎಸ್ ಅಂತೇಳಿದ್ದೀರಾ, ಕಾಲೇಜಲ್ಲಿ ವೆರಿಫೈ ಮಾಡ್ಕೊಂಡಿದ್ದೀರಾ, ಕನ್ನಡ ವೆರಿಫೈ ಮಾಡ್ಕೊಂಡಿದ್ದೀರಾ. ಕ್ಯಾಸ್ಟ್ ಇನ್ಕಮ್ ಅಂತೂ ಡಿಜಿಟಲಿ ಫೆಚ್ ಆಗಿರುತ್ತೆ. ನಮಗೆ ಸಮಸ್ಯೆ ಇರೋದು ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ, ಇದು ಎರಡೂ ಡಿಜಿಟಲಿ ಕೊಡ್ತಿಲ್ದಿರೋದ್ರಿಂದ ತಾವು ಮ್ಯಾನ್ಯುವಲ್ ಹಾಕಿದ್ದೀರಾ, ಕಾಲೇಜಲ್ಲಿ ಹೋಗಿ ತೋರಿಸಿದ್ದೀರಾ, ಎಸ್ ಅಂತೇಳಿದ್ದೀರಾ. ಈಗ ಅಡ್ಮಿಷನ್ ಆಗುವಾಗ ನೀವು ಆ ಮೂಲ ದಾಖಲೆಗಳನ್ನ ದೃಢೀಕೃತ ಪ್ರತಿಯನ್ನು ಕಾಲೇಜಲ್ಲಿ ಕೊಡಬೇಕು, ಕರೆಕ್ಟ್ ಇರಬೇಕು. ಈಗ ನೀವು ಸರ್ ನನಗೆ ಗೊತ್ತಿರಲಿಲ್ಲ, ಒಬ್ಬರು ವಿದ್ಯಾರ್ಥಿ ಬಂದಿದ್ದರು, ನಾನು ಸುಮ್ಮನೆ ಅಲ್ಲಿ ನಮ್ಮ ಕಾಲೇಜಲ್ಲಿ ಸರೇ ರೂರಲಲ್ಲಿ ನಿನಗೆ ಕಡಿಮೆ ಪರ್ಸೆಂಟೇಜ್ ಇದ್ದರೂ ಸಿಗುತ್ತೆ ಹಾಕೊಂಡ್ರು, ಹಾಕಿದೆ ಸರ್ ಅವ್ರು ವೆರಿಫೈ. ನೋ, ನೀವು ಕೌನ್ಸಿಲಿಂಗಿಂದನೇ ಹೊರಗಡೆ ಹೋಗ್ತೀರಾ, ಬರೀ ರೂರಲ್ಲಿಂದ ಅಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇದು ಸೆಕೆಂಡ್ ರೌಂಡು, ಅದರ ಆಧಾರದ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗಿದೆ. ನೀವು ಚೀಟ್ ಮಾಡೋಕ್ಕೆಲ್ಲ ಯಾರಾದರೂ ಇಂಟೆನ್ಷಲಿ ನಿಮಗೆ ಗೈಡ್ ಮಾಡಿ ಪ್ರಯತ್ನ ಮಾಡಿತ್ತು ಅಂತಂದರೆ ಅದು ಮೋಸ ಆಗುತ್ತೆ, ತಪ್ಪಾಗುತ್ತೆ, ನಿಮ್ಮದು ಕೌನ್ಸಿಲಿಂಗ್ ಹೊರಗೆ ಹೋಗ್ತೀರಾ, ನಿಮ್ಮ ಮೇಲೆ ಕ್ರಮ ಆಗುತ್ತೆ. ಅದಕ್ಕೆ ದಯಮಾಡಿ ವ್ಯವಸ್ಥೆಗೆ ಮೋಸ ಮಾಡೋದಕ್ಕೆ ಬರಬೇಡಿ. ನಿಮ್ಮದು ರೂರಲ್ ಪ್ರಮಾಣ ಪತ್ರ ಇದೆ, ಗ್ರಾಮೀಣದಲ್ಲಿ ಓದಿದ್ದೀರಾ, ಕನ್ನಡ ಮೀಡಿಯಮ್ 1 to 10 ಓದಿದ್ದೀರಾ, ನಿಮ್ಮ ಹತ್ರ ಪ್ರಮಾಣ ಪತ್ರ ಇದೆ, ನೀವು ಕ್ಲೈಮ್ ಮಾಡಿರಬೇಕು, ನೀವು ಅಡ್ಮಿಷನ್ ಟೈಮಲ್ಲಿ ಕೊಡಬೇಕು. ಇದು ನಿಮಗೆ. ಮತ್ತು ಲಿಂಗ್ವಿಸ್ಟಿಕ್ಕು ರಿಲಿಜಿಯಸ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ನೀವಿದ್ದೀರಾ, ಪ್ರಮಾಣ ಪತ್ರ ಇದೆ ನಿಮ್ಮ ಹತ್ರ, ನೀವು ಮಾತ್ರ ಎಲಿಜಿಬಲ್. NRI ನಿಮಗೆ ವಾರ್ಡ್ NRI ನಾನು ಇವರಿಗೆ ಸ್ಪಾನ್ಸರ್ ಮಾಡ್ತೀನಿ ಅಂತ ನಿಮ್ಮ ಫಸ್ಟ್ ಡಿಗ್ರಿ ಕಸಿನ್ ಅಂತ ಅನ್ಸ್ಕೊಂಡವ್ರು ನಿಮ್ಮ ಯಾರು ಕೊಟ್ಟಿದ್ದಾರೆ, ಅಂಕಲ್ಲು ಅಥವಾ ಮಾಮ, ಅಣ್ಣ, ಅಪ್ಪ, ಅತ್ತೆ, ಅವರೇ ಅವ್ರ ಅಕೌಂಟಿಂದ ದುಡ್ಡು ಕೊಡಬೇಕು ನಮಗೆ. ಇಲ್ಲಿ ಯಾವುದು ಬೈಪಾಸ್ ಮಾಡಲಿಕ್ಕೆ ನಾವು ಬಿಡಲ್ಲ. ಹಾಗಾಗಿ ಇದೆಲ್ಲ ತಮಗೆ ಅರ್ಥ ಆಗಿದೆ, ಓದಿರ್ತೀರಾ, ಕರೆಕ್ಟಾಗಿ ಭಾಗವಹಿಸಿದ್ದೀರಾ, ಯಾವುದೂ ಆ ಥರ ತಾವು ನಮಗೆ ಚೀಟ್ ಮಾಡೋಕ್ಕೆ ಬಂದಿರಲ್ಲ ಅಂಥೇಳಿ ಭಾವಿಸ್ತೀನಿ. ಎಲ್ಲ ದಾಖಲೆಗಳನ್ನ ಆದಷ್ಟು ಬೇಗ ಅಡ್ಮಿಷನ್ ತಗೊಳ್ಳಿ. MCCಯಲ್ಲಿ ಸೀಟ್ ತಗೊಂಡಿರೋರು ತಮಗೆ ಅಲ್ಲಿ ಖುಷಿ ಇತ್ತು ಅಂತಂದರೆ ತಾವು ಫ್ರೀ ಎಕ್ಸಿಟ್ ಆಗಿ, ನಿಮಗೆ ಯಾವುದೇ ರೀತಿ ಫೈನ್ ಇರಲ್ಲ. ಧನ್ಯವಾದಗಳು.